ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನ ನೋ ಚೇಂಜ್. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಸ್ವಲ್ಪ ಏರ್ತು, ಬಟ್ ಇಲ್ಲಿ ನೋ ಚೇಂಜು. ಎಲ್ಲಾನು ನೋ ಚೇಂಜು. 14,500 ಪ್ಲಸ್ ಟ್ಯಾಕ್ಸು. ಮಾರ್ಕೆಟಲ್ಲಿ ಒಂದೇ ಚೇಂಜು. ಏನು ಅಂತಂದ್ರೆ ಐ ಟಿ ಟಕ್ ಅಂತ ಏರ್ಬಿಟ್ಟಿದೆ. ಸೊ ಅದು ಒಂದು 5% ಅಷ್ಟು ಏರಿದೆ ಐ ಟಿ. ಐ ಟಿನ ಇಟ್ಕೊಂಡು ಹೇಗಾದ್ರೂ ಮಾರ್ಕೆಟ್ನ ಏರ್ಸೋಣ ಅಂತ ನೋಡ್ತಾ ಇದ್ದಾನೆ. ಯಾರು? ನಮ್ಮ ಈ ಮ್ಯೂಚುವಲ್ ಫಂಡ್ ಆಗಿದ್ದಾಗ ಇವನು ಯಾಕೆ ಮಾರ್ದ ಅನ್ನೋದು ನನಗೆ ಗೊತ್ತಿಲ್ಲ. ಇದೇ ಸಮಯದಲ್ಲಿ ಎಫ್ ಐ ಕೂಡ ಬರ್ತಾ ಇದ್ದಾನೆ. ಹಿಂಗೆ ಬ್ಯಾಟ್ನ ಸುತ್ಕೊಂಡೇ ಹೋಗ್ತಾ ಇದ್ದಾನೆ. ಮಾರ್ಕೆಟ್ 100 ಪಾಯಿಂಟ್ಗಿಂತ ಕೆಳಗಡೆ ಇಳಿದೋಯ್ತು. ಇದೇ ಸಮಯದಲ್ಲಿ ಸೆನ್ಸೆಕ್ಸ್ 400 ಪಾಯಿಂಟ್ಗಿಂತ ಕೆಳಗಡೆ ಹೋಯ್ತು ಇವತ್ತು ಬೆಳಿಗ್ಗೆ. ಆದರೆ ನಾವು ಕಾನ್ಸಂಟ್ರೇಟ್ ಮಾಡಿದಂಥ ಐ ಟಿ ಇಂಡೆಕ್ಸು ನಿಯರ್ಲಿ 3% ಅಪ್ಪು, ಮೆಟಲ್ಲು 0.5% ಅಪ್ಪು, ಫಾರ್ಮಾ ಜಸ್ಟ್ 0.9 ಡೌನು, ಅದಾದಮೇಲೆ ಎಫ್ ಎಮ್ ಸಿ ಜಿ 0.6 ಡೌನು, ಆಟೋ 0.5% ಡೌನು. ಭಯಂಕರವಾಗಿ ನಂಬರ್ ಕೊಟ್ಟರು ಕೂಡ ಡೌನೇ. ಅದರಿಂದ ಇದು ಮಲಗ್ಬಿಟ್ಟೇ ಇದೆ. ಆಲೋರು ತಿರ್ಗಾ ಮಲಗ್ಬಿಡ್ತು. 95-20 ಸೆಂಚುರಿ ನಿಶ್ಚಿತ 95ಕ್ಕೆ ಹೋಗ್ಬಿಟ್ಟಿದೆ ಪ್ರಿಂಟು. ಅದರಿಂದ ಈಗ ಈ ಟ್ರಂಪ್ ಭಾಗವತರು ಕರೆದು ಲೈವ್ ಆಗಿ ಬೈತಾ ಇದ್ದಾರೆ. ನೋ ಬಡಿ ಇಸ್ ಲವ್ ಟು ಇಸ್ರೇಲ್ ಅಂತ ಹೇಳ್ತಾ ಇದ್ದಾರೆ. ಆರ್ ಯು ಕ್ರೇಜಿ ಅಂತ ಬೈತಾ ಇದ್ದಾರೆ. ಓರಪ್ಪ, ನಿನಗೂ ಅಷ್ಟೇ, ನೀವು ಅಪ್ಪನಿಗೂ ಅಷ್ಟೇ, ನಾನು ಮಾಡೋದು ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾರೆ. ಇನ್ಫೋಸಿಸು 5.5% ಅಪ್ಪು, ಟಿ ಸಿ ಎಸ್ 5.1% ಅಪ್ಪು, ಎಚ್ ಸಿ ಎಲ್ ಟೆಕ್ಕು 4% ಅಪ್ಪು, ಟಂಗಮೈಲು 3.25% ಅಪ್ಪು, ಕರ್ನಾಟಕ ಬ್ಯಾಂಕು 2.5% ಅಪ್ಪು, ಟೆಕ್ ಮಹೀಂದ್ರಾ 2% ಅಪ್ಪು. ಅದಾದ್ಮೇಲೆ ಅಮರ್ ರಾಜಾ, ಡಾಕ್ಟರ್ ರೆಡ್ಡಿ, ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕು, ಸಿಪ್ಲಾ ಇದೆಲ್ಲ ಸುಮಾರು 1.4 to 1.7% ಡೌನ್. ಇವತ್ತಿನ ಮುಖ್ಯ ಸುದ್ದಿಗಳು: ಯು ಎಸ್ ಇರಾನ್ ಕಾನ್ಫ್ಲಿಕ್ಟು ಎಕ್ಸ್ಕಲೇಟ್ ಆಗಿಬಿಟ್ಟಿದೆ. ಅದರಿಂದ ಎನರ್ಜಿ ಸಪ್ಲೈ ಎಲ್ಲ ತಿರ್ಗಾ ಪ್ರಾಬ್ಲಮ್ ಆಗುತ್ತೆ ಅಂತ ತಿರ್ಗಾ ಅನ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅದರಿಂದ ಈಗ ಟಮಾಲ್ ಅಂತ ಈ ಕಚ್ಚಾ ತೈಲದ ಬೆಲೆ ಏರ್ಬಿಟ್ಟಿದೆ. ಈ ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳೆಲ್ಲ ಹೇಳ್ತಾರೆ 7.5 ಎಲ್ಲ ಏನೂ ಇಲ್ಲ, ಈ 7.5ನಲ್ಲಿ ಏನೂ ಆಗಲ್ಲ, ಇನ್ನೂ ಒಂದು 7.5 ಸೇಸ್ ಹಾಕಿದ್ರಿ ಅಂತಂದ್ರೆ ಅವಾಗ ಅದು ಒಂದು ಒಳ್ಳೆ ಪ್ರಾಫಿಟ್ ಅಲ್ಲಿ ಬರುತ್ತೆ. ನೀವು ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಬೇಗ ಅದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇವಾಗ 108 ಅನ್ನೋದನ್ನ 120 ಅಂತ ಒಂದು ರೌಂಡ್ ಫಿಗರ್ ಮಾಡಿದ್ರಿ ಅಂತಂದ್ರೆ ನಾವು ಸ್ವಲ್ಪ ಪ್ರಾಫಿಟ್ ಮಾಡ್ತೀವಿ. ನೋ ಪ್ರಾಫಿಟ್ ನೋ ಲಾಸ್ ಅಂತಂದ್ರೂ ಕೂಡ 115 ಆದ್ರೂ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಗವರ್ಮೆಂಟ್ಗೆ ಲಾಸ್ ಆಗ್ತಾನೇ ಇದೆ. ಹಂಗ್ ನೋಡಿದ್ರೆ ಈ ಯೂರಿಯಾನು ಫರ್ಟಿಲೈಸರು ಬೆಲೆ ಏರ್ಸಿಲ್ಲ ಅಂತಂದ್ರೆ ಸರ್ಕಾರಕ್ಕೆ 3 ಲಕ್ಷ ಕೋಟಿ ನಷ್ಟ. ಸೊ ಇದೇನೆ ಇವಾಗ ಇರುವಂತ ಸದ್ಯಕ್ಕಿನ ಮಾರ್ಕೆಟ್. ಇದು ರೂಪಾಯಿ ಇನ್ನೂ ಚೆನ್ನಾಗಿ ಅಡಿಪಾತಾಳಕ್ಕೆ ಹೋಗ್ತಾನೆ ಇರತ್ತೆ ಅಂತ ಹೇಳುವಂಥದ್ದು. ಈಗ ಇಂಡಿಯಾ ಕಷ್ಟಪಟ್ಟು ತಾಯ್ವಾನ್ ನಮ್ಮನ್ನ ರೇಸ್ ಮಾಡಿಬಿಡ್ತು. ತಾಯ್ವಾನ್ಗೆ ಮುಂಚೆ ನಾವು 4th ಪೊಸಿಷನ್ ಅಲ್ಲಿ ತುಂಬಾ ದಿನದಿಂದ ಇದ್ವಿ. ತಾಯ್ವಾನ್ ನಮ್ಗೆ ಟಕ್ಕಂತ ಒಂದು ಏಟ್ ಕೊಟ್ಟ ತಕ್ಷಣ ಇದು ನಿನ್ ಜಾಗ ಅಲ್ಲ ಕಣೋ, ಇದು ನನ್ನ ಜಾಗ ಕಣೋ, ನನ್ನ ದಾರಿ ಕಣೋ, ಇದು ನಂದು ಬೇರೆ ದಾರಿನೇ ಕಣೋ ಅಂತ ಹೇಳಿ ಸೌತ್ ಕೊರಿಯಾ ಟಕ್ ಅಂತ ಒಂದು ಏಟ್ನ ಕೊಟ್ಟು ಅದು ಅದರ ಕಡೆಗೆ ಹೊಟ್ಟೋಯ್ತು. 4, 5, 6 ಅಂತ ಹಂಗೆ ಸುಮ್ಮನೆ ಅಂತ ಇಳಿತಾನೆ ಹೋಗ್ತಾ ಇದೆ. ಡಬಲ್ ರ್ಯಾಲಿ, ಡಬಲ್ ಬೀಳ್ತಾ ಇದೆ. ಡಾಲರು ಬೀಳ್ತಾ ಇದೆ, ರೂಪಾಯಿ ಕೂಡ ಬೀಳ್ತಾ ಇದೆ. ಮಾರ್ಕೆಟು ರೇಟಿಂಗ್ ಅಲ್ಲಿ ಬೀಳ್ತಾನೆ ಇದೆ. ಸೌತ್ ಕೊರಿಯಾದಲ್ಲಿ ಸ್ಯಾಮ್ಸಂಗು, ಹೈನಿಕ್ಸು ಕಂಪನೀಸ್ ಆಗಿದ್ದು ಭಯಂಕರವಾಗಿ ದುಡ್ಡು ಬರ್ತಾ ಇದೆ. ಇಂಡಿಯಾದಲ್ಲಿ ಏನೂ ಇಲ್ಲ. ಎಫ್ ಐ ಕೂಡ ಹೊರಗಡೆ ಹೋಗ್ತಾ ಇದ್ದಾನೆ. ರುಪಿನೂ ವೀಕ್ ಆಗಿದೆ. ನಮ್ಮ ಮ್ಯೂಚುವಲ್ ಫಂಡ್ ಅವರೆಲ್ಲ ಯಾಮಾರ್ಬಿಟ್ಟು ದುಡ್ಡನ್ನ ಹಾಕ್ತಾ ಇದ್ದಾರೆ. ಈಗ ತೆಂಡೂಲ್ಕರ್ ಇವ್ರನ್ನೆಲ್ಲ ನೋಡ್ಬಿಟ್ಟು ದುಡ್ಡು ಹಾಕ್ತಾ ಇರೋವಂಥವ್ನು ನಷ್ಟದಲ್ಲೇ ಇದ್ದಾನೆ. ಸೆನ್ಸೆಕ್ಸ್ ನಿನ್ನೆನೆ 400 ಪಾಯಿಂಟ್ ಬಿದ್ದಿತ್ತು. ಇವತ್ತು ಬೆಳಗ್ಗೆ ಕೂಡ 400 ಪಾಯಿಂಟ್ ಬಿದ್ದಿತ್ತು. ಎಫ್ ಐ ಕರೆಕ್ಟಾಗಿ 3 ಗಂಟೆಗೆ ಮಾರ್ದ. ಇವತ್ತು ಬೆಳಗ್ಗೆಯಿಂದ ಮಾರ್ತಾನೆ ಇದ್ದಾನೆ. ಸೊ ನಿನ್ನೆ ಅಂದರೆ ಮಂಡೇ 4,000 ಕೋಟಿಗೆ ಮಾರಿದ್ದಾರೆ. ಆಲ್ಮೋಸ್ಟ್ 22,000 ಕೋಟಿ ಫ್ರೈಡೇ ಮಾರಿದ್ರು. ಸೊ ಟೋಟಲ್ ಆಗಿ ಈ ತಿಂಗಳು ಒಂದು 26,000 ಕೋಟಿನ ಮಾರಿದ್ದಾನೆ. ವಿಪ್ರೋ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂದು ಇನ್ಶೂರೆನ್ಸ್ ಕಂಪನಿ ಆತ್ಮಿ ಅಂತ ಅನ್ನೋದನ್ನ 80% ಸ್ಟಾಕ್ ಆಗಿ ಮಾಡಿದ್ದಾರೆ. ಆ ಕಂಪನಿನ ನುಂಗಾಕಿದ್ರೆ ಇನ್ಶೂರೆನ್ಸ್ ಟೆಕ್ನಾಲಜಿ ಆಫರಿಂಗ್ ಕೊಡ್ಬೋದು. ಅದರಿಂದ ಅದನ್ನ ಹಂಗೆ ತಗೊಂಡು ಸಾತಾ ಪ್ಯಾಕೆಟ್ ಅಲ್ಲಿ ಹಾಕೊಂಡ್ಬಿಟ್ರು. ಎಚ್ ಸಿ ಎಲ್ಗೆ ಜೆರಾಕ್ಸ್ ಕಾಂಟ್ರಾಕ್ಟ್ ಹೋಗ್ಬಿಟ್ಟಿದೆ. ಇನ್ನೂ ಜನರನ್ನ ಚೆಕ್ ಮಾಡೋದಾ ಅಂತ ನೋಡ್ತಾ ಇದ್ದಾರೆ. ಹಂಗೆ ಈ ಪ್ಲೇನ್ ಅಲ್ಲಿ ಇದು ಬಂತು ಅಂತಂದ್ರೆ ಈ ಪ್ಯಾರಾಚೂಟ್ ಜೊತೆ 200 ಜನನು ಜಂಪ್ ಮಾಡಬೇಕು. ಗ್ರೌಂಡ್ ಅಲ್ಲಿ ಬಂದೇ ಹುಡುಕ್ಬೇಕಾಗತ್ತೆ. ಈಗೇನು ಕೆಲಸ ಇಲ್ಲ, 200 ಜನರು ಕೆಲಸ ಹೋಯ್ತು. ಇನ್ಫೋಸಿಸ್ ಯಾವಾಗ್ಲೂ ಒಂದು ಯಂಗ್ ಕಂಪನಿ ಅಂತ ಅವು ಕೊಚ್ಕೋತಾ ಇರ್ತಾರೆ. ಈಗ ಲೋವೆಸ್ಟ್ ಶೇರ್ ಆಫ್ ಪೀಪಲ್ ಅಂಡರ್ 30 ಅವರ ಹಿಸ್ಟ್ರಿನಲ್ಲೇ ಇದೇನೆ ಲೋವೆಸ್ಟ್ ಶೇರು.
ಯಾವಾಗ್ಲೂ ಮುಕ್ಕಾಲ್ ಭಾಗದಷ್ಟು ಎಂಪ್ಲಾಯೀಸು ಅಂಡರ್ 30ನೇ ಇರ್ತಾರೆ. ಇತಿಹಾಸದಲ್ಲೇ ಇಲ್ಲದೆ ಇರೋಷ್ಟು 30ಕ್ಕಿಂತ ಮೇಲೆ ವಯಸ್ಸಿರುವಂತವ್ರೇನೆ ಇನ್ಫೋಸಿಸ್ ಅಲ್ಲಿ ಇದ್ದಾರೆ. ಸೊ ಇದ್ರಲ್ಲಿ ಏನು ಅಂತಂದ್ರೆ ನಮ್ಗೆ ಇದು ಅಲ್ಲಿ ಮುಂಚೆನೂ ಇಲ್ಲ. ಬಟ್ ಇದರಲ್ಲಿ ಏನ್ ಇಶ್ಯೂ ಅಂತಂದ್ರೆ ಆವಾಗ ಜನರನ್ನ ಹಿಂಗೆ ಚೆಕ್ 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 ಅಂತ ಸ್ಲೈಸ್ ಮಾಡ್ತಾನೆ ಇದ್ದಾನೆ, ರೈಟಾ? ಈಗ ಹೊರಗಡೆ ಹೋದವನ್ಗೆ ಕೂಡ ಕೆಲಸ ಸಿಗೋದಿಲ್ಲ. ಹೊಸದಾಗಿ ಒಳಗಡೆ ಬರ್ತೀನಿ ಅನ್ನೋರ್ನು ಸೇರಿಸ್ಕೋತಾ ಇಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಈಗ IT ಇಂಡಸ್ಟ್ರಿನಲ್ಲಿ. ಆದ್ರೆ ಸ್ಟಾಕ್ ಮಾತ್ರ 5% ಏರಿದೆ. ಇಂಡಿಯನ್ IT ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು R&D ನಲ್ಲಿ ಸ್ವಲ್ಪ ದುಡ್ಡನ್ನ ಹಾಕಿದ್ದೀವಿ. ಆದ್ರೆ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಹಾಕಿಲ್ಲ. ಸ್ವಲ್ಪನೇ ಹಾಕಿದೀವಿ ಅಂತ ಇನ್ಫೋಸಿಸ್, TCS, L&T ಮೈಂಡ್ರಿನು ಹಾಕಿದ್ದಾರೆ. FMCG ಸ್ಟಾಕ್ ಎಲ್ಲ ಪ್ರೆಷರ್ ಅಲ್ಲಿದೆ. ನಾನು ನಿಮಗೆ ಈ ಕೋಲ್ಗೇಟ್ ಕತೆ ಹೇಳ್ದೆ ಅಲ್ವಾ, ಬೆಳಗ್ಗೆ ಹಿಂಗೆ ಹಲ್ಲುಜ್ಜಿದ್ರೆ ಹಿಂಗೆ ಅದು ಟಕ್ಕಂತ ಬೆಲೆ ಏರುತ್ತೆ ಅಂತ. ಈಗ ಇನ್ನೊಂದು ಡಬಲ್ ಏನು ಅಂತಂದ್ರೆ, ಡೀಸೆಲ್ ಪೆಟ್ರೋಲ್ ಬೆಲೆ, ಕಚ್ಚಾ ತೈಲದ ಬೆಲೆ ಏರ್ತಾ ಇದೆಯಾ, ರೂಪಾಯಿ ಕೆಳಗಡೆ ಬೀಳ್ತಾ ಇದೆಯಾ, ಸೊ ಕಾಸ್ಟ್ ಏರ್ತಾ ಇದೆಯಾ. ಇದೇ ಸಮಯದಲ್ಲಿ ಏನು ಅಂತಂದ್ರೆ ಸೂಪರ್ ಇರ್ಬೋದೇನೋ, ಇರುತ್ತೆ ಅಂತ ಹೇಳ್ತಾ ಇಲ್ಲ, ಇರ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಡಿಮಾಂಡ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸೈಡ್ ಅಲ್ಲಿ ಬೆಲೆ ಕೂಡ ಏರ್ತಾ ಇದೆ, ಆ ಸೈಡ್ ಅಲ್ಲಿ ಡಿಮಾಂಡ್ ಕೂಡ ಕಡಿಮೆ ಆಗ್ತಾ ಇದೆ. ಅದರಿಂದ ಹಿಂದೂಸ್ತಾನ್ ಯೂನಿಲಿವರ್, ITC, ಟಾಟಾ ಕನ್ಸ್ಯೂಮರು ಎಲ್ಲಾನು ಢಮಾರ್ ಅಂತ ಬೀಳ್ತಾನೆ ಇದೆ. ಇದಾದ್ಮೇಲೆ ಬೇರೆ ಏನ್ ಪ್ರಾಬ್ಲಮ್ ಅಂತಂದ್ರೆ, ಆಲ್ರೆಡಿ ವ್ಯಾಲ್ಯೂಯೇಷನ್ ತುಂಬಾ ಹೈ ಆಗಿದೆ. ಇದೆಲ್ಲ ಸ್ವಲ್ಪ ಬಿದ್ರೇನೆ ಸರಿ ಆಗುತ್ತೆ ಅನ್ನೋ ರೀತಿ ಇದು ಇದೆ. ಈ SIP ಇನ್ವೆಸ್ಟ್ಮೆಂಟ್ನ ಫೈನಲಿ ನಂತರ ವ್ಯಕ್ತಿಗಳು ಇದ್ರ ಬಗ್ಗೆ ಮಾತಾಡ್ತಾನೆ ಇರೋದ್ರಿಂದ ಕೆಲವರು ಒಂದು ಪಾಸ್ ಬಟನ್ನ ಒತ್ತಿದ್ದಾರೆ. ಇನ್ನು ಹೊರಗಡೆ ತೆಗ್ದಿಲ್ಲ. SIP ಸ್ಟಾಪ್ ಪೇಜಸ್ ನಿಲ್ಸಿಟ್ಟಿರೋವಂಥದ್ದು ನೀಟ್ ಸ್ಕೀಮ್ ರಿಜಿಸ್ಟ್ರೇಷನ್ ಅಂತಂದ್ರೆ ಏನಂದ್ರೆ 2023 ಆದಮೇಲೆ ಲೋಯೆಸ್ಟ್ ಆಫ್ ಅಡಿಷನ್ಸ್ ಇದೆ. ರಿಟೇಲ್ ಇನ್ವೆಸ್ಟರ್ಸ್ ಮುಂಚೆ ಸುಮ್ಮನೆ ಮ್ಯೂಚುವಲ್ ಫಂಡ್ ಅಂತ ಹಾಕ್ತಾ ಇದ್ದಂಥವ್ರು ಈಗ ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದಾರೆ. ಸೊ ಮ್ಯೂಚುವಲ್ ಫಂಡ್ ಸ್ವಲ್ಪ ಹಿಂಗೆ ಹೋಗ್ತಾ ಇದೆ ಅಂತ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇದೇ ಸಿಚುವೇಶನ್ ಇನ್ನೊಂದು 2 ತಿಂಗಳಿಗೆ ಮುಂದುವರಿತು ಅಂತಂದ್ರೆ ಅಡಿ ಪಾತಾಳಕ್ಕೆ ಮಾರ್ಕೆಟ್ ಬಿದ್ಬಿಡತ್ತೆ. ಸೊ ಸೆಬಿ ಏನ್ ಹೇಳ್ತಾರೆ ಅಂತಂದ್ರೆ, ಇನ್ವಿಟ್ ಅಲ್ಲಿ 5-10 ಅಂತ ದುಡ್ಡಿದ್ರು ಕೂಡ ಅದನ್ನ ಎತ್ತಿ ನೀವು ಕೊಟ್ಬಿಡ್ಬೋದು. ರೋಡ್ ಮೈಂಟೆನೆನ್ಸ್ ಎಕ್ಸ್ಪೆನ್ಸಸ್ ಅದನ್ನು ಆಡ್ ಮಾಡಿ ಹೆಂಗಾದ್ರೂ ದುಡ್ಡನ್ನ ಕೊಡ್ರೋ, ಇನ್ನು ಜನರು ಬರ್ಲಿ ಅಂತ ಹೇಳ್ತಾ ಇದ್ದಾರೆ. ಟಾಟಾದ ಬಗ್ಗೆ 2-3 ಗೈಡ್ಲೈನ್ಸ್. ಟಾಟಾ ಕ್ಯಾಪಿಟಲ್ ಸ್ಟಾಕ್ ಡಮಾರ್ ಅಂತ ಬಿದ್ದಿದೆ. IPO ಲೆವೆಲ್ಗಿಂತ ಕೆಳಗಡೆ ಹೋಗಿ ನೇತಾಡ್ತಾ ಇದೆ. ಇನ್ನು ಕೂಡ ಅದು ಹಿಂಗೆ ಇರುತ್ತೆ. ವ್ಯಾಲ್ಯೂಯೇಷನ್ ತುಂಬಾನೇ ಜಾಸ್ತಿ. ಈಗ ಅವಸರ ಪಟ್ಟು ಹಾಕಿನೋ ಎತ್ತು ಬಿಡಬೇಡಿ, ಇನ್ನು ಕೂಡ ಅದು ವಜ್ರದ ಸೂಜಿ ಹಾಗೆ ಇದೆ. ಟಾಟಾ ಸನ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಟಾಟಾ ಡಿಜಿಟಲ್ ವ್ಯಾಲ್ಯೂಯೇಷನ್ ನ ಕಮ್ಮಿ ಮಾಡಿನೇ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ದಾರೆ. 3,000 ಕೋಟಿ ದುಡ್ಡನ್ನ ಕೊಡುವಾಗ ವ್ಯಾಲ್ಯೂನ ಕಡಿಮೆ ಮಾಡಿದ್ದಾರೆ. ಇದೇನೆ ಫಸ್ಟ್ ಟೈಮು ಒಂದು ವ್ಯಾಲ್ಯೂ ಕಡಿಮೆ ಆಗಿರುವಂಥದ್ದು. ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್, ಹೋಲ್ಸೇಲ್ ಸೇಲ್ಸ್ 25% ಏರಿದೆ. ಇದರಲ್ಲಿ ಈ ಎಲೆಕ್ಟ್ರಿಕ್ ಕಾರ್ದು ರಿಜಿಸ್ಟ್ರೇಷನ್ ಸೂಪರ್ ಆಗಿ ಏರಿದೆ. ಟಾಟಾಗೂ ಮಹೇಂದ್ರಾಗೂ ಒಂದು ದೊಡ್ಡ ಸ್ಪರ್ಧೆ. ಸೊ ಈಗ ಟಾಟಾ ಕೂಡ ಸೂಪರ್ ಆಗಿ ಮಾಡ್ತಾ ಇದ್ದಾರೆ, ಮಾರುತಿ ಕೂಡ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಆದ್ರೆ ಟಾಟಾ ಸ್ವಲ್ಪ 1,000 ಕಾರ್ನ ಎಕ್ಸ್ಟ್ರಾ ಮಾರಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಈ ಮಹೇಂದ್ರ ಜೊತೆ. ಹ್ಯುಂಡೈ 61,000 ಕಾರ್ನ ಮಾರಿದ್ದಾರೆ. ಅದರಲ್ಲಿ ಎಕ್ಸ್ಪೋರ್ಟ್ ಕಾಸ್ಟ್ ಕೂಡ ಇನ್ಕ್ಲೂಡೆಡ್. ಅದರಿಂದ ಓವರ್ ಆಲ್ ಆಗಿ ನೋಡಿದ್ರಿ ಅಂತ ಅಂದ್ರೆ ಮಾರುತಿ ನಂಬರ್ 1, ಟಾಟಾ ನಂಬರ್ 2, ಮಹೇಂದ್ರ ನಂಬರ್ 3, ಹ್ಯುಂಡೈ ನಂಬರ್ 4. ಸೊ ಇಲ್ಲಿ ಇಂಡಿಯಾದಲ್ಲಿ ಬರೀ 47,000 ಗಾಡಿಯನ್ನ ಮಾರ್ಬಿಟ್ಟು 4ನೇ ಒಂದು ಜಾಗದಲ್ಲಿ ಇದ್ದಾರೆ ಹ್ಯುಂಡೈ. ಇದರಲ್ಲಿ ಟೊಯೋಟಾ ಕಿರ್ಲೋಸ್ಕರು 30,000 ಗಾಡಿಗಳನ್ನ ಮಾರಿ ಕ್ವಿಕ್ ಆಗಿ ಕ್ಯಾಚಪ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಈ 2 ವೀಲರ್ ಅಲ್ಲೇ ಈಗ ಭಯಂಕರವಾಗಿ ಏರಿದೆ. ಸೊ ಈ ಸೇಲ್ಸು ಭಯಂಕರವಾಗಿ ಏರಿರೋದ್ರಲ್ಲಿ TVS ಮೋಟಾರು 2 ವೀಲರ್ ಸೇಲಲ್ಲಿ ನಂಬರ್ 1 ಆಗಿ ಇದ್ದಾರೆ. ಎಲೆಕ್ಟ್ರಿಕ್ 2 ವೀಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಜಾಜು ನಂಬರ್ 2 ಆಗಿ ಇದ್ದಾರೆ. ಆಮೇಲೆ ಏತರ್ ನಂಬರ್ 3. ಇವರು ಈ ಓಲಾ ಶೋಲಾ ಕಾಣ್ತಾ ಇಲ್ಲ. ಓಲಾ ಶಾನ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಸದ್ಯಕ್ಕೆ ನನ್ನ ನಷ್ಟ ಇದೆಲ್ಲ ಸಾಲ್ವ್ ಆಗಲ್ಲಪ್ಪ, ಅದರಿಂದ ದುಡ್ಡನ್ನೆಲ್ಲ ನೀವು ಸ್ವಲ್ಪ ತಿರ್ಗಾ ತೆಗೆದು ಕೊಡಿ. ಒಂದು 7,000 ಕೋಟಿ ನಾನು ವಸೂಲಿ ಮಾಡಿ ಈ ಸಾಲವನ್ನೆಲ್ಲ ತೀರಿಸ್ಬಿಟ್ಟೆ. 3,000-4,000 ಕೋಟಿ ಇದ್ದಂತ ಲಾಸ್ನ 1,800 ಕೋಟಿ ಲಾಸ್ ಆಗಿ ಕಡಿಮೆ ಮಾಡಿದ್ದೀನಿ. ಅದರಿಂದ ಮರ್ಯಾದೆಯಾಗಿ ಈಗ ದುಡ್ಡನ್ನ ತೆಗೆದಿರ್ತೀರಾ, ಇಲ್ಲ ಅಂಗಡಿನ ಮುಚ್ಚಲ ಅಂತ ಒಂದು ಬೆಟ್ನ ಇಟ್ಟಿದ್ದಾರೆ. JNR ಏನ್ ಹೇಳ್ತಾರೆ, ಒಂದು $2 ಬಿಲಿಯನ್ ಲೋನ್ ಕೊಡಿ ಅಂತ ಬ್ರಿಟಿಷ್ ಗವರ್ಮೆಂಟ್ ನ ಕೇಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ಕಾರ್ ಸೇಲ್ಸ್ 82% ಸರ್ಜ್ ಆಗಿದೆ. ಇದು ಮೇನ್ ಆಗಿ
ಫ್ಯೂಯಲ್ ಬೆಲೆ ಏರಿರೋದ್ರಿಂದ ಇದರಲ್ಲಿ ಟಾಟಾಗೂ ಮಹೇಂದ್ರಾಗೇನೆ ದೊಡ್ಡ ಅಡ್ವಾಂಟೇಜು. ಟೂ ವೀಲರ್ ಅಲ್ಲಿ ಕೂಡ ಇದು ಸರ್ಜ್ ಆಗಿದೆ. ಇದು ಈ ಪೆಟ್ರೋಲ್ ಗಾಡಿದು ಬೆಲೆ ಸೇಲ್ಸ್ ಕೂಡ ಕಡಿಮೆ ಆಗಿದೆ. ಇದರಲ್ಲಿ ಈ ಬಜಾಜ್ ಟಿವಿಎಸ್ಗೆಲ್ಲ ಒಂದೇ ಸಂಭ್ರಮ, ಏತರ್ಗೂ ಸಂಭ್ರಮ. ಏತರ್ಗೆ ಸಂಭ್ರಮ ಅಂತಂದ್ರೆ ಹೀರೋಗೆ ಕೂಡ ಸಂಭ್ರಮನೇ. ಮಾರುತಿ ಏನ್ ಹೇಳ್ತಾರೆ ಅಂತಂದ್ರೆ ಇವಿ ಎಲ್ಲ ದೊಡ್ಡದಾಗೇನು ಓಡಲ್ಲಪ್ಪ, ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಫ್ಯೂಚರ್, ನಾವು ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಇಳಿಸಿ ಬಿಟ್ಟಿದ್ದೀವಿ, ಅದನ್ನ ನಾವು ಸೂಪರ್ ಆಗಿ ಮಾಡ್ತೀವಿ ಅಂತ. ಕೋಕಾ ಕೋಲಾ ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯನ್ ಮಾರ್ಕೆಟ್ ತುಂಬಾ ಒಳ್ಳೆ ಮಾರ್ಕೆಟ್, ಗುಡ್ ಬಾಯ್ಸ್. ಹೊರಗಡೆ ಒಂದು ವ್ಯಾಲ್ಯೂಯೇಷನ್ 10 ಟೈಮ್ಸ್ ಅರ್ನಿಂಗ್ಸ್ ನ ಕೊಟ್ರೆ ನೀವು 50 ಟೈಮ್ಸ್ ಅರ್ನಿಂಗ್ಸ್ ನ ಕೊಡ್ತಾ ಇದ್ದೀರಾ. ನಾನು ಒಂದು ಕಂಪನಿನ ಇಟ್ಟಿದ್ದೀನಿ, ಹಿಂದೂಸ್ತಾನ್ ಕೋಕಾ ಕೋಲಾ ಅಂತ. ಎಲ್ಲಾ ಬಾಟರು ಇಲ್ಲೇ ಇದ್ದಾರೆ. ಇದನ್ನ ನಾನೇ ಇಟ್ಟಿದ್ದೀನಿ. ಒಂದು 100 ಟೈಮ್ಸ್ ಅರ್ನಿಂಗ್ಸ್ ಅಲ್ಲಿ, ಇಲ್ಲ ಅಂತಂದ್ರೆ 150 ಟೈಮ್ಸ್ ಅರ್ನಿಂಗ್ಸ್ ಅಲ್ಲಿ 100 to 115 ಟೈಮ್ಸ್ ಅರ್ನಿಂಗ್ಸ್ ನ ಕೊಟ್ರಿ ಅಂತ ಅಂದ್ರೆ ನಾನೊಂದು ₹3 ಪ್ರಾಫಿಟ್ ಮಾಡಿದೆ ಅಂತಂದ್ರೆ ₹450 ₹500 ಶೇರ್ ಕೊಟ್ರಿ ಅಂತಂದ್ರೆ ಫ್ಯೂಚರ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೀವು ನೋಡಿ. ನಿಮಗೋಸ್ಕರ ಇಂಡಿಯಾದಲ್ಲಿ ಒಂದು ಸ್ವಲ್ಪ ದುಡ್ಡನ್ನ ತಗೊಂಡು ತಿರ್ಗಾ ಡಾಲರ್ ಆಗಿ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಿಂಗೆ ಇಲ್ಲಿ ನಮ್ಮ ಹತ್ರ ₹5 ಇರುವಂತ ಕಂಪನಿಯನ್ನ ಮಾರ್ಬಿಡ್ತಾರೆ, ಡಾಲರ್ ಆಗಿ ನೀವು ಅವ್ರ ಹತ್ರ ಕೊಡ್ಬೇಕು. RBI ಬದಲಾಯಿಸಿ ಕೊಡುತ್ತೆ, ದುಡ್ಡನ್ನ ತಗೊಂಡು ಅವರು ಓಡೋಗ್ಬಿಡ್ತಾರೆ. ಫ್ಯಾಕ್ಟರಿ ಗ್ರೋತ್ 4.9% ಆಗಿದೆ. ಅದು ತುಂಬಾನೇ ಡೇಂಜರು. ಮೇ ತಿಂಗಳ GST ಕಲೆಕ್ಷನ್ ಏಪ್ರಿಲ್ ತಿಂಗಳಿಗಿಂತ ಕಡಿಮೆ ಇದೆ. ಇದನ್ನ ಎಕನಾಮಿಕ್ಸ್ ಅಲ್ಲಿ ಹೇಗೆ ಹೇಳ್ತಾರೆ ಅಂತಂದ್ರೆ GDP ಮಲಗ್ಬಿಡ್ತು ಅಂತ ಹೇಳ್ತಾರೆ. ಇದ್ರೂ ಕೂಡ GDP, SGDP, GDP ಅಂತ ಮೇಯರ್ ಪಾರ್ಲಿಮೆಂಟ್ ಅಲ್ಲಿ ಕುಣಿಗಾಡ್ತಾರೆ. ಅದಾದ್ಮೇಲೆ ಈ ಬೇಸಿಕ್ಲಿ ಟ್ಯಾಕ್ಸ್ ಕಡಿಮೆ ಆಯ್ತು ಅಂತಂದ್ರೆ ಕನ್ಸಂಪ್ಷನ್ ಕಡಿಮೆ ಆಗೋಯ್ತು. ಕಡಿಮೆ ಆಗೋಯ್ತು ಅಂತಂದ್ರೆ ಆಟೋಮೆಟಿಕ್ ಆಗಿ GDP ಮಲಗ್ಬಿಡ್ತು ಅಂತ ಅರ್ಥ. ಫ್ಯಾಕ್ಟರಿ ಔಟ್ಪುಟ್ 4.5% ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಜೆರೋಮ್ ಪೋಲ್ ಏನ್ ಹೇಳ್ತಾರೆ ಅಂತಂದ್ರೆ ಟ್ರಂಪ್ ಅವರ ಈ ಪ್ರೆಷರ್ ಅಲ್ಲಿ ಕೆವಿನ್ ವಾಶ್ ಸರೆಂಡರ್ ಆಗ್ದಂಗೆ ಇರ್ಬೇಕು. ಹಂಗೇನಾದ್ರೂ ಕೆವಿನ್ ವಾಶ್ ಸರೆಂಡರ್ ಆಗ್ಬಿಟ್ರು ಅಂತಂದ್ರೆ ಫೆಡ್ ಕ್ರೆಡಿಬಿಲಿಟಿಗೆ ಒಂದು ನಷ್ಟವನ್ನ ತಂದು ಕೊಟ್ಬಿಡತ್ತೆ ಅಂತ ಹೇಳಿ ಮುಗಿಸಿದ್ದಾರೆ. ಈ ಗೂಗಲ್ $80 ಬಿಲಿಯನ್ ರೈಸ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಹೋಗಿ ಸ್ಟಾರ್ಟ್ಅಪ್ ನಿಂತ್ಬಿಟ್ಟಿದ್ದಾರೆ. ತಾತಾಗಿ ಪ್ರೈವೇಟ್ ಪ್ಲೇಸ್ಮೆಂಟ್ 10 ಬಿಲಿಯನ್ ಮುಂಚೆನೆ ಕೊಟ್ಬಿಡ್ತಾರೆ. ತಾತ ಅದನ್ನ ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕೋತಾರೆ. ಮಿಕ್ಕಿರುವಂತ 70 ಬಿಲಿಯನ್ ಅಷ್ಟೇ ಮಾರ್ಕೆಟ್ ಅಲ್ಲಿ ಬರುತ್ತೆ, ಅದು ಕೂಡ ನಿಧಾನವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಗೂಗಲ್ $80 ಬಿಲಿಯನ್ ಇದು ಈ ಹೊಸ ದುಡ್ಡನ್ನ ರೈಸ್ ಮಾಡ್ತಾ ಇದ್ದಾರೆ. ಕ್ಲಾಡ್ ಬೇರೆಯಾಗಿ ಒಂದು IPO ಸೀಕ್ರೆಟ್ ಆಗಿ ಹಾಕಿದ್ದಾರೆ. ವ್ಯಾಲ್ಯೂಯೇಷನ್ $1 ಟ್ರಿಲಿಯನ್ಗೆ ಸ್ವಲ್ಪ ಕಡಿಮೆ ಆಗಿರುತ್ತೆ. ಹಂಗಂತಂದ್ರೆ ಈ $1 ಟ್ರಿಲಿಯನ್ ಕಂಪನಿನಲ್ಲಿ ಒಂದು 10% ಇಟ್ಟಿದೆ ಗೂಗಲ್ ಅಂತ ಸಂತೋಷ ಪಡ್ತಾರೆ ಅಮೆಝಾನ್ ಕೂಡ ಸಂತೋಷ ಪಡ್ತಾನೆ. ಇವೇನೇ ಇವತ್ತಿನ ಮುಖ್ಯ ಸುದ್ದಿಗಳು. ಕ್ಲಾಡ್ ಬರಲಿದೆ, ಗೂಗಲ್ ಫಂಡ್ ರೈಸಿಂಗು, ಇಷ್ಟೊಂದು ಸುದ್ದಿಗಳು ಇವತ್ತಿದೆ. ಟ್ರೇಡರು ಖುಷಿಯಾಗಿದ್ದಾರೆ. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ. ಸೊ ಇದೇ ನಾನು ನಿಮಗೆ ಹೇಳಿದ್ದು ಏನು ಅಂತಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಾಲರ್ ಸ್ವಲ್ಪ ಮೈಲ್ಡ್ ಆಗಿ ಪಾಸಿಟಿವ್ ಆಗಿದ್ದು ನಮ್ಮ ಈ ಡ್ಯೂಟಿ ಸ್ಟ್ರಕ್ಚರ್ ಇಂದ ನಾವು ಯಾವಾಗಲೂ ಪ್ರಾಫಿಟ್ ಅಲ್ಲೇ ಇರ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆರ್ಥರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ ₹450 ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10 ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ ₹99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.